ಇವತ್ತು ಹೋಗ್ತಾ ಇರೋದು ಎಲ್ಲಿಗೆ ಕುಣಿಗಲ್ ಶನೇಶ್ವರ ಅಂದರೆ ಆಂಜನೇಯಂದು ಪಂಚಮುಖಿ ಆಂಜನೇಯ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡೋಕ್ಕೆ ಅಂತ. ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ನಾನು, ಪ್ರಮೋದ, ಮರಿಯಮ್ಮ ಸೊ ಫುಲ್ ಟೆನ್ಷನ್ ಪಾರ್ಟಿ ಆಗ್ಬಿಟ್ಟವ್ರು ಅವರು. ಅದಾದ್ಮೇಲೆ ನಮ್ಮ ಲಡ್ಡು, ನಮ್ಮ ಮಮ್ಮಿ, ಇಷ್ಟು ಜನ ಕೂಡ ಹೋಗ್ತಾ ಇದ್ದೀವಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಫುಲ್ ವ್ಲಾಗ್ ನೋಡಿ ಆಯ್ತಾ. ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ನಾನು, ನಮ್ಮ ಲಡ್ಡು, ಇಲ್ಲಿ ಮರಿಯಮ್ಮ. ಆಮೇಲೆ ನಮ್ಮ ಮಮ್ಮಿಯಿಂದ ಬ್ಯಾಗೆಲ್ಲ ಇಳಿಸ್ತವ್ರೆ. ಸೊ ಹೋಗಿ ಪೂಜೆ ಮಾಡಿಸಿ ಬರಬೇಕು. ಹೀಗೆ ಆಂಜನೇಯಂಗೆ ಕೈ ಹೋಗಿ ಮಾಮಿ, ಅಲ್ಲಿ ಮಾಮಿ ಮಾಡಲ್ಲಿ ಮಾಮಿ ಒಳ್ಳೇದು ಮಾಡಪ್ಪ ನೋಡಮ್ಮ. ಮಾಮಿ ಒಳ್ಳೇದು ಮೇಡಮ್ಮ, ನೀ ಮಾಡು ಮಾಮಿ, ಮಾಡು ಮಾಮಿ. ಅಯ್ಯೋ ನಾವು ದೇವಸ್ಥಾನದೊಳಗಡೆ ಹೋದ್ರಿ. ಜಸ್ಟ್ ಆಗ್ತಾನೆ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಎಲ್ಲ. ಕನ್ಸ್ಟ್ರಕ್ಷನ್ ನಾವು ಬಂದಾಗ ಇನ್ನೂ ಇದೇನು ಮಾಡಿರಲಿಲ್ಲ. ಸೊ ಇವಾಗೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ನಾವು ದೇವಸ್ಥಾನದೊಳಗಡೆ ಹೋದ್ವಿ ಅವಾಗ. ಚೆನ್ನಾಗಿ ಬರ್ತವೆ. ಹೆಣ್ಣು ಮಗನ ದೊಡ್ಡ ಮಗನ ನೋಡ್ದ ಏನಪ್ಪ ಬೆಳಗ್ಗೆನೆ ಮಾಡಿದ್ರಂತೆ. ಜಸ್ಟ್ ಮಂಗಳಾರತಿ ತೊಗೊಂಡು ಬರಬೇಕು. ಸೊ ಇಲ್ಲಿ ಎಲ್ಲದಕ್ಕೂ ದುಡ್ಡು 200. ನಾವು ತೊಗೊಂಡೋಗಿರೋ ಪೂಜೆನೂ ಏನು ಮಾಡಲ್ಲ, ಅವರೇ ಅಲ್ಲೇ ತೊಗೋಬೇಕಂತೆ ಪೂಜೆ ಸಾಮಾನು. ಸೊ ಅದೆಲ್ಲ ನಮಗೆ ಇಷ್ಟ ಆಗಲಿಲ್ಲ. ಸೊ ಇಲ್ಲೊಂದು ಬೋರ್ಡ್ ಹಾಕಿದ್ರು. ಈ ಬೋರ್ಡ್ ನೋಡಿದ್ರೆ ಜನರೆಲ್ಲ ಓಡ್ಬಿಡ್ತಾರೆ ಅನಿಸುತ್ತೆ, ಅಷ್ಟು ಆ ಅಲಂಕಾರಕ್ಕಿಷ್ಟು ಈ ಅಲಂಕಾರಕ್ಕಿಷ್ಟು ಅಂತ. ಸೊ ನಾವು ಅದೇನೂ ಮಾಡಿಸ್ಲಿಲ್ಲ, ಜಸ್ಟ್ ಪೂಜೆ ಮಾಡಿಸ್ಕೊಂಡು ನಾವು ಆಚೆ ಬಂದ್ವಿ. ಜಸ್ಟ್ ಪೂಜೆ ಎಲ್ಲ ಆಗಿ ಒಂದು ಪ್ರಸಾದ ತೆಗೆದುಕೊಂಡು ನಾವು ಹೋಗ್ತಾ ಇದ್ದೇವೆ ಊಟಕ್ಕೆ. ಊಟವನ್ನು ಮುಗಿಸಿ ಹೊರಡುವೆವು. ನೆಕ್ಸ್ಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ, ಜಸ್ಟ್ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ತಟ್ಟೆ ನಾವೇ ಎತ್ಕೋಬೇಕೇನಪ್ಪ. ಪ್ರಸಾದ ತಗೊಂಡು ನಮ್ಮಣ್ಣ ಅಲ್ಲಿ ಭಾತ್ ಹಾಕಿಸ್ಕೊಂಡ. ಸೊ ಫೈನಲಿ ತಿಂತಾ ಇದ್ದೀವಿ. ಹಾಯ್ ಲಡ್ಡುಮ್ಮ, ಹಾಯ್ ಮಾಡು. ಹಾಯ್ ಲಡ್ಡು, ಹಾಯ್. ಅಲ್ಲೇ ಐತೆ ನೋಡು. ಫೈನಲಿ ಊಟ ಮುಗಿಸಿ ಎಲ್ಲರೂ ಹೊರಡ್ತಾ ಇದ್ದೀವಿ. ಟೈಮ್ 1:15 ಆಗಿದೆ, 1:45 ಅನಿಸುತ್ತೆ. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ, ನೋಡಬೇಕು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಗೌಡ್ಗೆರೆ ಚಾಮುಂಡೇಶ್ವರಿಗೆ. ಸೊ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ನಮ್ಮ ಮನೆಗೆ ಹೋಗ್ತೀವಿ. ಸೊ ಅದನ್ನು ನಾವು ನೋಡಿಲ್ಲ, ಅಂದರೆ ಇದನ್ನು ನಾವು ನೋಡಿದ್ದು ನಮ್ಮ ಅಪ್ಪನ ಕಾಲದಲ್ಲಿ ನೋಡಿದ್ದು ನಾವು. ಇವಾಗ ಬಂದಿದ್ದೀವಿ. ಸೊ ಅದನ್ನು ನಾನು ನೋಡೇ ಇಲ್ಲ ಯಾವತ್ತೂ, ಅಂದರೆ ಯಾವುದೋ ವೀಡಿಯೋಸ್ಗಳಲ್ಲೆಲ್ಲ ಫೇಮಸ್ ಆಗಿ ಇತ್ತು. ಸೊ ನಾವು ಅದಕ್ಕೇ ಇವಾಗ ಹೋಗ್ತಾ ಇದ್ದೀವಿ. ನಮ್ಮೂರಿಗೆ ಹತ್ರನೇ ಅದು, ಬಟ್ ನಾವೇ ಹೋಗಿರಲಿಲ್ಲ. ಸುಮಾರು ಕಡೆಯಿಂದ ಬರ್ತಾರೆ. ನಾವು ಇವತ್ತು ಹೋಗ್ತಾ ಇದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ದೇವಸ್ಥಾನದಲ್ಲಿ ಲಡ್ಡು ಬದ್ದು ಫ್ರೀ ಉಂಡೆ ಇಟ್ಟಿದ್ರು. ಸೊ ಅದನ್ನ ತಗೊಂಡು ನಮ್ಮ ಲಡ್ಡು ಎಲ್ರಿಗೂ ಕಾಟ ಕೊಡ್ತಾ. ಯಾಕಲ್ಲಟಮ್ಮ ಲಕ್ಕಿ ದೇವಸ್ಥಾನದ ಹತ್ರ ಬಂದ್ವಿ. ಪೂಜಾ ತೆಂಗಿನಕಾಯಿ ಒಳಗಡೆ ದರ್ಶನ ಮುಗಿಸ್ಕೊಂಡು ನಾವು ಈಚೆ ಕಡೆ ಬಂದ್ವಿ. ಇವಾಗ ಈ ದೇವಸ್ಥಾನ ಅಂದರೆ ಸ್ಟ್ರೈಟ್ ಹೋಗ್ತಾ ಇದ್ದೀವಿ. ನಾವು ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಸೊ ಒಂದು 3:30 ಆಗಿತ್ತು ಅನಿಸುತ್ತೆ. ನಾವು ಹಾಗೆಯೇ ಪಾನಿಪುರಿ ತಿನ್ಕೊಂಡು ಮನೆಗೆ ಹೊರಡ್ವಿ. ಹಾಗೆ ಇಲ್ಲಿವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಬಾಯ್.